ಓಂ ಶ್ರೀ ಸಾಯಿರಾಮ್. ಮನುಷ್ಯ ತನ್ನ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳಾದಂತಹ ಸತ್ಯ, ಧರ್ಮ, ಶಾಂತಿ, ಪ್ರೇಮ ಮತ್ತು ಅಹಿಂಸೆ ಎಂಬ ತತ್ವಗಳನ್ನು ಸದಾ ಪಾಲಿಸಬೇಕು. ಈ ಎಲ್ಲ ಮೌಲ್ಯಗಳು ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿದೆ. ಅಲ್ಲದೆ ಅಹಿಂಸೆ ಎನ್ನುವುದು ಎಲ್ಲ ಮೌಲ್ಯಗಳ ಪರಾಕಾಷ್ಠೆಯ ಉತ್ತುಂಗ ಶಿಖರ. ಸ್ವಾಮಿರವರು ಕೂಡ ಅಷ್ಟಪುಷ್ಪಗಳಲ್ಲಿ ಅಹಿಂಸೆಗೆ ಪ್ರಥಮ ಸ್ಥಾನವನ್ನು ನೀಡಿದ್ದಾರೆ. ಅಹಿಂಸೆಯ ತತ್ವದ ಸಾರವು ನಮ್ಮ ಜೀವನವನ್ನು ಸಾರ್ಥಕಗೊಳಿಸುತ್ತೆ. ಅಹಿಂಸೆ ಎಂಬ ಮೌಲ್ಯವು ಉಳಿದೆಲ್ಲ ಮಾನವೀಯ ಮೌಲ್ಯಗಳ ಆಧಾರ ಸ್ತಂಭವಿದ್ದಂತೆ. ಸತ್ಯ, ಧರ್ಮ, ಶಾಂತಿ ಮತ್ತು ಪ್ರೀತಿ ಈ ಎಲ್ಲ ಮೌಲ್ಯಗಳು ಅಹಿಂಸೆಯಲ್ಲಿ ವಿಲೀನಗೊಂಡಿವೆ. ಅಹಿಂಸೆ ಎಂದರೆ ಕೇವಲ ಪ್ರಾಣಹಾನಿಯನ್ನು ಮಾಡದೆ ಇರುವುದು ಎಂದರ್ಥವಲ್ಲ. ನಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳಿಂದ ನಾವು ಯಾರನ್ನ ನೋಯಿಸದೇ ಇರೋದು. ಆದರೆ ಈ ಆಲೋಚನೆ, ಮಾತು ಮತ್ತು ಕ್ರಿಯೆ ಸಂಪೂರ್ಣ ಶುದ್ಧತೆಯೇ ಅಹಿಂಸೆ. ಇದೇ ತ್ರಿಕರಣಶಕ್ತಿ. ಈ ಮೂರರ ಸಾಮರಸ್ಯವೇ ನಿಜವಾದಂತಹ ಅಹಿಂಸೆ. ಅಹಿಂಸಾ ಮೌಲ್ಯವನ್ನು ಕುರಿತು ಒಂದು ಕಥೆಯನ್ನು ತಿಳಿಯುವ. ಒಮ್ಮೆ ಚಿತ್ರವತಿ ನದಿಯ ತಟದ ಮರಳಿನಲ್ಲಿ ವಾರ್ಷಿಕವಾಗಿ ಏರ್ಪಡಿಸುತ್ತಿದ್ದಂತಹ ದನಗಳ ಓಟದ ಸ್ಪರ್ಧೆಯನ್ನ ವೀಕ್ಷಿಸುವುದನ್ನ ಸ್ವಾಮಿರವರು ತನ್ನ ಸಹಚರರಿಗೆ ಅನುಮತಿಸಲಿದ್ದಾರೆ. ಕಾರಣವಿಷ್ಟೇ, ಸ್ವಾಮಿರವರು ಬಾಲ್ಯದಿಂದಲೂ ಕ್ರೋಧ ಮತ್ತು ಹಿಂಸೆಯ ವಿರೋಧಿಯಾಗಿದ್ದರು. ಯಜಮಾನನ ವೈಭವೀಕರಣಕ್ಕಾಗಿ ಆ ಪ್ರಾಣಿಗಳನ್ನ ಹಿಂಸಿಸುವುದನ್ನ ಸ್ವಾಮಿ ಖಂಡಿಸ್ತಾ ಇದ್ರು. ಹೀಗೆ ಒಮ್ಮೆ ಹಲವು ವರ್ಷಗಳ ನಂತರ ಸ್ವಾಮಿರವರ ದರ್ಶನ ಪಡೆಯಲು ಭಕ್ತರ ಗುಂಪೊಂದು ಪ್ರಶಾಂತಿ ನಿಲಯಕ್ಕೆ ಭೇಟಿ ನೀಡಿತು. ದರ್ಶನ ಪಡೆದ ನಂತರ ಅವರೆಲ್ಲರೂ ಕೂಡ ಎತ್ತಿನ ಗಾಡಿಯಲ್ಲಿ ತಮ್ಮ ಕಾರುಗಳನ್ನು ನಿಲ್ಲಿಸಿದಂತಹ ಸ್ಥಳಕ್ಕೆ ಹಿಂತಿರುಗಿದರು. ಆಗ ಸ್ವಾಮಿರವರು ಅವರೆಲ್ಲರನ್ನ ಪ್ರಶಾಂತಿ ನಿಲಯಕ್ಕೆ ವಾಪಸ್ಸು ಕರೆತರುವಂತೆ ಒಬ್ಬ ಭಕ್ತರನ್ನು ಕಳುಹಿಸಿದರು. ಇದರಂತೆ ಹಿಂತಿರುಗಿದ ಭಕ್ತರಿಗೆ ಒಂದು ಮಾಹಿತಿಯನ್ನು ನೀಡಿದರು. ಅದೇನೆಂದರೆ, ನೀವು ನದಿಯ ತೀರದ ಮರಳನ್ನು ತಲುಪಿದಾಗ ನೀವೆಲ್ಲರೂ ಕೆಳಗಿಳಿದು ನಡೆಯಬೇಕು. ಎತ್ತುಗಳು ನಿಮ್ಮ ಎಲ್ಲ ಭಾಗವನ್ನು ಮರಳಿನ ಮೂಲಕ ಎಳೆಯಲು ಒತ್ತಾಯಿಸಬಾರದು ಎಂದು ತಿಳಿ ಹೇಳಿದರು. ಹೀಗೆ ಅಹಿಂಸೆಯ ಮಾರ್ಗವನ್ನ ಅನುಸರಿಸಬೇಕೆಂಬುದು ಸ್ವಾಮಿಯ ಉದ್ದೇಶವಾಗಿತ್ತು. ಕರಡಿ ಬೇಟೆ, ಕೋಳಿ ಕಾದಾಟ ಇಂತಹ ಪ್ರಾಣಹಿಂಸೆ ಕೃತ್ಯವನ್ನ ಸ್ವಾಮಿರವರ ವಿರೋಧಿಸ್ತಾ ಇದ್ರು. ಹೀಗೆ ಭಗವಂತನ ಈ ಸೃಷ್ಟಿಯಲ್ಲಿ, ಈ ಜಗತ್ತಿನಲ್ಲಿ ಯಾವ ಜೀವಿಯನ್ನ ನೋಯಿಸುವಂತಹ, ಹಿಂಸಿಸುವಂತಹ ಅಧಿಕಾರ ಮನುಷ್ಯನಿಗಿಲ್ಲ. ಅಹಿಂಸಾ ಪರಮೋ ಧರ್ಮ. ಸರ್ವೇ ಜನೋ ಸುಖಿನೋ ಭವಂತು. ಸಾಯಿರಾಮ್.